ನಮಸ್ಕಾರ. ಬೆಳೆ ಮತ್ತು ಕಾಳುಗಳು ಪ್ರಾಚೀನ ನಾಗರಿಕತೆಯ ಗುರುತುಗಳಾದಾಗ ಇದು ನಮ್ಮ ವಿಷಯ. ಆಗ್ನೇಯ ಟರ್ಕಿಯ ಗೊಬೆಕ್ಲೆ ತೆಪ್ಪಿನಲ್ಲಿ ಇಂದಿಗೆ 12,000 ವರ್ಷಗಳ ಹಿಂದೆ ಸೋಜಿಗೆಗೊಳಿಸುವಂತಹ ನಿರ್ಮಾಣಗಳು ಕಂಡುಬಂದರೂ ಕೂಡ ಅದು ಒಂದು ನಾಗರಿಕತೆಯನ್ನು ಪ್ರತಿಬಿಂಬಿಸೋದಿಲ್ಲ. ಅದು ಪ್ರಾತಿನಿಧಿಕ ಅಲ್ಲ ಅಂತ ಪುರಾತತ್ವ ಸಂಶೋಧಕರು ಅಂದರೆ ಪಳೆಯ ಅರಿಮೆಗಾರರು ತೀರ್ಮಾನಿಸಿರೋದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ, ಚರ್ಚೆ ಮಾಡಿದ್ದೇವೆ. ಅದರ ಕೊಂಡಿ ವಿವರಣೆಯಲ್ಲಿದೆ, ಆಸಕ್ತರದನ್ನ ನೋಡಬಹುದು. ಸಂಕೀರ್ಣ ನಿರ್ಮಾಣಗಳನ್ನು ಮಾಡಬಲ್ಲ ಮತ್ತೆ ಸಂಕೀರ್ಣ ನಿರ್ಮಾಣಗಳನ್ನು ಹೊಂದಿರುವ ಗೊಬೆಕ್ಲೆ ತೆಪ್ಪೆ ಏಕೆ ನಾಗರಿಕತೆ ಆಗಿರಲ್ಲ ಅನ್ನೋದನ್ನು ತೀರ್ಮಾನ ಮಾಡೋದಕ್ಕೆ ಬೇಕಾದಂಥ ಪುರಾವೆಗಳನ್ನು ಅಲ್ಲಿ ಚಿಕ್ಕ ಕಾಳುಗಳು ಅಂದರೆ ಧಾನ್ಯಗಳು ಒದಗಿಸಿದವು. ಪುರಾತತ್ವ ಶೋಧನೆಯಲ್ಲಿ ಬೆಳೆ ಮತ್ತು ಕಾಳುಗಳು ಹೇಗೆ ಕಾಲ ಮತ್ತು ಸಂಸ್ಕೃತಿಯ ತೀರ್ಮಾನಕ್ಕೆ ನೆರವಾಗ್ತವೆ ಅನ್ನೋದನ್ನ ನಾವು ನೋಡೋಣ. ಮನುಷ್ಯ ತನ್ನ ಹಸಿವೆಯನ್ನು ನೀಗಿಸಿಕೊಳ್ಳೋದಕ್ಕೆ ಸದಾ ಅನಿಶ್ಚಿತವಾದಂಥ ಬೇಟೆಗಾರಿಕೆ ಮತ್ತು ನೈಸರ್ಗಿಕ ಏರುಪೇರುಗಳಿಂದ ಭರವಸೆ ಇಲ್ಲದೆ ಇರೋಂಥ ಆಯ್ದು ಬದುಕನ್ನು ತೊರೆದು ಕಾಳು ಬಿತ್ತಿ ಬೆಳೆದು ಒಕ್ಕಲಿಗನಾಗಿದ್ದು ಮಾನವ ವಿಕಸನದ ಚರಿತ್ರೆಯಲ್ಲಿ ಒಂದು ಭಾರಿ ತಿರುವಿನ ಕ್ಷಣ. ಅಂದಾಜು 10,000ದಿಂದ 12,000 ವರ್ಷಗಳ ಹಿಂದೆ ಹೋಲೋಸಿನ್ ಯುಗದ ಆರಂಭದಲ್ಲಿ ಮಾನವ ಕೆಲವು ಕಾಳುಗಳನ್ನು ಆಯ್ದುಕೊಂಡು ಅವುಗಳನ್ನು ಕೃಷಿಗೆ ಒಳಪಡಿಸುತ್ತಾನೆ. ಮಾನವ ಸಂಸ್ಕೃತಿ ಮತ್ತು ನಾಗರಿಕತೆಗಳನ್ನು ಇದಕ್ಕೆ ಪುರಾತತ್ವ ಸಂಶೋಧಕರು ಮತ್ತು ವಿಜ್ಞಾನಿಗಳು ಮಾನವ ಒಕ್ಕಲಿಗನಾಗಿ ಬದಲಾದಂಥ ಬೆಳೆ ಬೆಳೆಯುವ ಚರಿತ್ರೆಯನ್ನು ಅವಲಂಬಿಸ್ತಾರೆ. ಮಾನವನ ಆರಂಭಿಕ ಕಾಲದ ಕೃಷಿ ಪದ್ಧತಿ ಸೇರಿದಂತೆ ಪ್ರಾಚೀನ ಸಸ್ಯ ಬೆಳೆಗಳನ್ನು ಅಧ್ಯಯನ ಮಾಡುವ ಆರ್ಕಿಯೋಬಾಟನಿ, ಪ್ಯಾಲಿಯೋಬಾಟನಿ ಅಂದರೆ ಪುರಾತನ ಸಸ್ಯ ವಿಜ್ಞಾನ ಈಗ ಮುಂಚೂಣಿನಲ್ಲಿದೆ. ಪುರಾತನ ಸಸ್ಯ ವಿಜ್ಞಾನದಲ್ಲಿ ಕೃಷಿ ಯಾವಾಗ ಮತ್ತು ಯಾವ ಪ್ರದೇಶಗಳಲ್ಲಿ ಆರಂಭ ಆಯಿತು, ಕಾಡಿನ ಬೆಳೆಗಳು ಹೇಗೆ ಕೃಷಿಗೆ ಒಳಪಟ್ಟವು, ಧಾನ್ಯ ಸಂಗ್ರಹ, ಸಂಸ್ಕರಣೆ, ವ್ಯಾಪಾರಕ್ಕೆ ಸಂಬಂಧಿಸಿದ ಪುರಾತತ್ವ ಸಾಕ್ಷಿಗಳು ಯಾವುವು, ಹಳೆಯ ಸಮಾಜಗಳ ಆಹಾರ ಪದ್ಧತಿ ಹೇಗಿತ್ತು, ಹವಾಮಾನ ಬದಲಾವಣೆ ಕೃಷಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನುವ ಸಂಗತಿಗಳನ್ನ ಇದು ಪರಿಗಣಿಸುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಪ್ರಾಚೀನ ಕಾಳುಗಳ ರೂಪ, ಗುಣ, ಸೂಕ್ಷ್ಮ ಅವಶೇಷಗಳು, ಮಣ್ಣಿನ ಪದರಗಳಲ್ಲಿ ಪೈಟೋಲಿತ್ತು ಪಾಲಿನ್ಗಳನ್ನ ಹುಡುಕೋದು ಮತ್ತು DNA ವಿಶ್ಲೇಷಣೆಗಳನ್ನ ಬಳಕೆ ಮಾಡಲಾಗ್ತದೆ. ಕಾಡಿನಲ್ಲಿ ನೈಸರ್ಗಿಕವಾಗಿ ಬೆಳೆದ ಕಾಳು ಮತ್ತೆ ಮನುಷ್ಯ ಕೃಷಿ ಮಾಡಿ ಬೆಳೆದ ಕಾಳುಗಳ ನಡುವೆ ಹಲವು ವ್ಯತ್ಯಾಸಗಳು ಇರ್ತವೆ. ಕಾಡಿನಲ್ಲಿ ಬೆಳೆದ ಕಾಳುಗಳ ಮೇಲಿರುವ ಹೊಟ್ಟು ಸಿಪ್ಪೆ ಹೆಚ್ಚು ಗಟ್ಟಿಯಾಗಿರ್ತದೆ. ಗಾಳಿ, ಮಳೆ, ಪ್ರಾಣಿ ಸಂಪರ್ಕದಿಂದ ಸುಲಭವಾಗಿ ಕಾಳು ಒಡೆದು ದೂರ ಸಿಗ್ತದೆ. ಇದು ಬೀಜ ಪ್ರಸಾರಕ್ಕೆ ನೆರವಾಗುತ್ತೆ. ಕಾಡಿನ ಕಾಳುಗಳು ಗಾತ್ರ ಮತ್ತು ರೂಪದಲ್ಲಿ ಮನುಷ್ಯ ಬೆಳೆದ ಕಾಳುಗಳಿಗಿಂತ ಆಕಾರದಲ್ಲಿ ಚಿಕ್ಕವಾಗಿರ್ತವೆ ಮತ್ತು ಅಸಮ ಗಾತ್ರದಲ್ಲಿ ಇರ್ತವೆ. ಸ್ವಲ್ಪ ಬಿಗಿದ ತುದಿಗಳನ್ನು ಹೊಂದಿರ್ತವೆ. ಮನುಷ್ಯನ ಅವಲಂಬನೆ ಮತ್ತು ಆಯ್ಕೆ ಇಲ್ಲದೇ ಇರೋದ್ರಿಂದ ಕಾಡಿನ ಕಾಳುಗಳಲ್ಲಿ ಪ್ರಾಕೃತಿಕ ನೈಸರ್ಗಿಕ ವೈವಿಧ್ಯತೆ ಹೆಚ್ಚಿಗೆ ಕಂಡು ಬರ್ತದೆ. ಕಾಡು ಬೆಳೆಗಳು ಅರಣ್ಯ, ತಪ್ಪಲು, ನದಿ ತೀರ ಮುಂತಾದ ನೈಸರ್ಗಿಕ ನೀರು ದೊರೆಯುವ ಸ್ಥಳಗಳಲ್ಲಿ ಬೆಳೀತವೆ. ಸಾಮಾನ್ಯವಾಗಿ ಪುರಾತತ್ವ ನೆಲೆಗಳಲ್ಲಿ ಕಾಳುಗಳು ಸಾಮಾನ್ಯವಾಗಿ ಬೇಟೆಗಾರ ಸಂಗ್ರಹ ಸಮಾಜಗಳು ಇದ್ದ ಸ್ಥಳಗಳಲ್ಲಿ ಬೆಂಕಿಯಿಂದ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಸಿಗ್ತವೆ. ಹೆಚ್ಚಿನದಾಗಿ ಚಾರ್ಜ್ಡ್ ಗ್ರೇನ್ ಅಂದ್ರೆ ಬೆಂಕಿಯಿಂದ ಕಪ್ಪಾದ ಅಥವಾ ಫೈಟೋಲಿತ್ ಅಂದ್ರೆ ಸಸ್ಯಗಳ ಕೋಶಗಳಲ್ಲಿ ಉತ್ಪನ್ನವಾಗುವ ಸಿಲಿಕಾ ರೂಪದಲ್ಲಿ ಸಿಗ್ತವೆ. ಮಾನವ ಒಕ್ಕಲ್ತನ ಮಾಡಿ ಬೆಳೆಸಿದ ಸಸ್ಯಗಳಿಂದ ಪಡೆದ ಕಾಳುಗಳು ನೈಸರ್ಗಿಕವಾಗಿ ಬೆಳೆದ ಕಾಳುಗಳಿಗಿಂತ ಬೇರೆಯೇ ಆಗಿರ್ತವೆ. ಬೀಜಗಳನ್ನು ಆಯ್ಕೆ ಮಾಡಿ ಬೆಳೆ ಬೆಳೆದಿರೋದ್ರಿಂದ ಹೊಟ್ಟು ಮತ್ತು ಚಿಪ್ಪೆ ಸುಲಭವಾಗಿ ಒಡೆಯದೆ ಹೆಚ್ಚು ಬಿಗಿಯಾಗಿರ್ತದೆ. ಕಾಲದ ಅಗತ್ಯಕ್ಕೆ ತಕ್ಕಂತೆ ನೀರನ್ನು ಹಾಯಿಸಿ ಬೆಳೆದಿರೋದ್ರಿಂದ ಕಾಳುಗಳು ಹೆಚ್ಚು ದಪ್ಪ ಮತ್ತು ಗಾತ್ರದಲ್ಲಿ ಸಮರೂಪದಲ್ಲಿರ್ತವೆ. ಇದು ಆಯ್ಕೆಯ ಬೆಳೆಗಳಿಂದ ಹೆಚ್ಚು ಉತ್ಪಾದಕತೆ ಪಡೆದಿರುವ ಗುಣಲಕ್ಷಣ ಆಗುತ್ತೆ. ಹೊಲಗಳಲ್ಲಿ ಬೆಳೆದ ಧಾನ್ಯಗಳು ಪಾಲಿನ್ ಅಂದ್ರೆ ಊದೂಳು, ಪುಂಕೇಸರ ಹೆಚ್ಚು ದಟ್ಟವಾಗಿರ್ತದೆ. ಹೊಲಗಳು, ನೀರಾವರಿ ವ್ಯವಸ್ಥೆಗಳು, ಸಂಗ್ರಹದ ವ್ಯವಸ್ಥೆಗಳು ಈ ಕಾಳುಗಳನ್ನು ಬಹಳ ದೀರ್ಘಕಾಲ ಕಾಪಾಡಿರ್ತವೆ. ಮಾನವ ಚಟುವಟಿಕೆ ಹೆಚ್ಚಿರುವಂಥ ಜಾಗದಲ್ಲಿ ಮತ್ತೆ ಜನವಸತಿಯ ನೆಲೆಗಳಲ್ಲಿ, ಕೃಷಿಯ ಜಾಗಗಳಲ್ಲಿ ಇಂಥ ಕಾಳುಗಳು ಪತ್ತೆ ಆಗ್ತವೆ. ಕೃಷಿಗೆ ಒಳಪಟ್ಟು ಬಂದ ಕಾಳುಗಳಲ್ಲಿ DNA ಬದಲಾವಣೆಗಳು ಆಗಿರ್ತವೆ. ಯಾವುದೇ ನೆಲೆಯಲ್ಲಿ ಕಾಳುಗಳು ಪತ್ತೆಯಾದಾಗ ವಿಜ್ಞಾನಿಗಳು ಅವುಗಳ ಉದ್ದ, ಅಗಲದ ಅನುಪಾತ, ತಿರುಳಿನ ಭಾಗ, ಹೊಟ್ಟಿನ ದಪ್ಪ ಮುಂತಾದ ಗುಣಲಕ್ಷಣಗಳನ್ನ ಪರಿಶೀಲನೆ ಮಾಡ್ತಾರೆ. ಕೃಷಿ ಮಾಡಿ ಬೆಳೆದ ಗೋಧಿ, ಜೋಳ, ಅಕ್ಕಿ ಮುಂತಾದ ಕಾಳುಗಳಲ್ಲಿ ವಿಶೇಷ ಆಕಾರದ ಫೈಟೋಲಿತ್ಗಳಿರ್ತವೆ. ಅಡಿಗೆ ಮಾಡಲು ಬಳಸಿದ ವಸ್ತು, ಪಾತ್ರೆ, ಕಲ್ಲುಗಳ ಗುರುತುಗಳನ್ನು ಕೂಡ ಪುರಾತತ್ವ ಸಂಶೋಧಕರು ಗಮನಿಸ್ತಾರೆ. ಕೃಷಿ ಚಟುವಟಿಕೆ ಹೆಚ್ಚಿರುವ ಪ್ರದೇಶದಲ್ಲಿ ನೈಸರ್ಗಿಕ ಕಾಳುಗಳಿಗಿಂತ ಕೃಷಿ ಮಾಡಿ ದಕ್ಕಿದ ಕಾಳುಗಳ ಪ್ರಮಾಣ ಹೆಚ್ಚಿರ್ತದೆ. ಇವು ದೂರದ ಪ್ರದೇಶಗಳಿಗೆ ವ್ಯಾಪಾರ ಮತ್ತು ಸಂಪರ್ಕಗಳ ಮೂಲಕ ಕೂಡ ಸಾಗಿರ್ತವೆ. ಪುರಾತತ್ವ ಸಂಶೋಧನೆಯಲ್ಲಿ ಒಂದು ಸಂಸ್ಕೃತಿ ನಾಗರಿಕತೆಯ ಕಾಲ ತೀರ್ಮಾನ ಮಾಡೋದಕ್ಕೆ ಅಲ್ಲಿ ಬೆಳೆಯುತ್ತಿದ್ದ ಬೆಳೆಗಳು ಮತ್ತು ಕಾಳುಗಳು ಮುಖ್ಯವಾದ ಪುರಾವೆಗಳನ್ನ ಒದಗಿಸ್ತವೆ. ಆದ್ದರಿಂದಲೇ ಈ ಪುರಾವೆಗಳನ್ನು ಆಧರಿಸಿ ಗೊಬೆಕ್ಲೆ ತೆಪ್ಪೆ ಒಂದು ನಾಗರಿಕತೆಯಾಗಿರಲಿಲ್ಲ, ಅದು ಪಶುಪಾಲಕ ಮತ್ತು ಸಂಗ್ರಹಕಾರರ ತಾತ್ಕಾಲಿಕ ಆಚರಣೆ ನೆಲೆಯಾಗಿತ್ತಂತ ಪುರಾತತ್ವ ವಿಜ್ಞಾನಿಗಳು ತೀರ್ಮಾನ ಮಾಡಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ನಾವು ಪ್ರಾಚೀನ ಬೆಳೆಗಳ ವೈಜ್ಞಾನಿಕ ಅಧ್ಯಯನ ಹೇಗೆ ಮಾನವ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಕುರಿತಾದ ಹೊಸ ಸಂಗತಿಗಳನ್ನ ತಿಳಿಸ್ತಾ ಇದ್ದೇನೆ, ಅದು ನೋಡೋಣ. ವಂದನೆಗಳೊಂದಿಗೆ.